ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಕಂಚು ಲಭಿಸಿದೆ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 3ನೇ ಪದಕವನ್ನ ಗೆದ್ದುಕೊಟ್ಟಿದ್ದಾರೆ ಸ್ವಪ್ನಿಲ್ ಕುಸಾಲೆ. ಪುರುಷರ ವೈಯಕ್ತಿಕ ಶೂಟಿಂಗ್ನಲ್ಲಿ ಸ್ವಪ್ನಿಲ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ ಸುತ್ತಿನಲ್ಲಿ ಸ್ವಪ್ನಿಲ್ಗೆ ಕಂಚಿನ ಪದಕ ಲಭಿಸಿದೆ. ಫೈನಲ್ ಸುತ್ತಿನಲ್ಲಿ ಒಟ್ಟು 451.4 ಅಂಕಗಳ ಮೂಲಕ 3ನೇ ಸ್ಥಾನವನ್ನ ಗೆದ್ದಿದ್ದಾರೆ. ಭಾರತಕ್ಕೆ 3ನೇ ಕಂಚಿನ ಪದಕವನ್ನ ಗೆದ್ದುಕೊಟ್ಟ ಶೂಟರ್ ಕುಸಾಲೆ 50 ಮೀಟರ್ ರೈಫಲ್ 3 ಪೊಸಿಷನ್ ನಲ್ಲಿ ಪದಕ ಪಡೆದ ಭಾರತದ ಮೊದಲಿಗ ಆಗಿ ಗುರುತಿಸಿಕೊಂಡಿದ್ದಾರೆ. ಚೆಕ್ ರಿಪಬ್ಲಿಕ್ ನ ಶೂಟರ್ ಜೆರಿ ಪ್ರಿವಾಸ್ಟಿಕ್ ನ ಹಿಂದಿಕ್ಕಿ ಸ್ವಪ್ನಿಲ್ ಈಗ ಸಾಧನೆಯನ್ನ ಮಾಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಇದುವರೆಗೂ 3 ಕಂಚಿನ ಪದಕ ಲಭಿಸಿದೆ. ಮನು ಭಾಕರ್, ಸರ್ಬ್ಜೋತ್ ಬಳಿಕ ಪದಕವನ್ನ ಗೆದ್ದಿದ್ದಾರೆ ಸ್ವಪ್ನಿಲ್ ಕುಸಾಲೆ. ಇನ್ನು ಸ್ವಪ್ನಿಲ್ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದವರು. ಸ್ವಪ್ನಿಲ್ಗೆ ಮಹೇಂದ್ರ ಸಿಂಗ್ ಧೋನಿಯೇ ಸ್ಫೂರ್ತಿಯಂತೆ. ಸಿಟಿ ಆಫ್ ಲವ್ ಅಲ್ಲಿ ಈ ಬಾರಿ ಆಯೋಜನೆಯಾಗಿರುವಂತಹ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ತನ್ನ ಪದಕ ಭೇಟಿಯನ್ನ ಆರಂಭಿಸಿದೆ. ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ಸಿಕ್ಕಿದೆ. ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ 3ನೇ ಪದಕವನ್ನ ಗೆದ್ದುಕೊಟ್ಟಿದ್ದಾರೆ ಸ್ವಪ್ನಿಲ್ ಕುಸಾಲೆ. ಪುರುಷರ ವೈಯಕ್ತಿಕ ಶೂಟಿಂಗ್ ನಲ್ಲಿ ಸ್ವಪ್ನಿಲ್ ಕುಸಾಲೆಗೆ ಈಗ ಕಂಚಿನ ಪದಕ ಸಿಕ್ಕಿದೆ. ಯಾವ ವಿಭಾಗದಲ್ಲಿ ಗೊತ್ತಾ? ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ ಸುತ್ತಿನಲ್ಲಿ ಸ್ವಪ್ನಿಲ್ಗೆ ಈಗ ಕಂಚನ್ನ ಮುಡಿಗೇರಿಸಿಕೊಂಡು ಬಿಟ್ಟಿದ್ದಾರೆ. ಫೈನಲ್ ಸುತ್ತಿನಲ್ಲಿ ಒಟ್ಟು 451.4 ಅಂಕಗಳ ಮೂಲಕ 3ನೇ ಸ್ಥಾನವನ್ನ ಗೆಟ್ಟಿಸಿಕೊಂಡು ಬಿಟ್ಟಿದ್ದಾರೆ. ಭಾರತಕ್ಕೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತಹ ವಿಷಯ ಇದು. ಭಾರತಕ್ಕೆ 3ನೇ ಕಂಚಿನ ಪದಕವನ್ನ ಗೆದ್ದುಕೊಟ್ಟಿದ್ದಾರೆ ಶೂಟರ್ ಕುಸಾಲೆ. ಚೆಕ್ ರಿಪಬ್ಲಿಕ್ ಶೂಟರ್ ಜೆರಿ ಅವರನ್ನ ಹಿಂದಿಕ್ಕಿ ಸ್ವಪ್ನಿಲ್ ಸಾಧನೆಯನ್ನ ಮಾಡಿದ್ದಾರೆ. ಮನು ಭಾಕರ್ ಅವರು ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಇನ್ನು ಸರ್ಬ್ಜೋತ್ ಬಳಿಕ ಈಗ ಸ್ವಪ್ನಿಲ್ ಕುಸಾಲೆ ಭಾರತಕ್ಕೆ ಮತ್ತೊಂದು ಸಿಹಿ ಸುದ್ದಿಯನ್ನ ತಂದುಕೊಟ್ಟಿದ್ದಾರೆ. ಶೂಟರ್ ಕುಸಾಲೆ ಅವರು ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಶೂಟರ್ ಆಗಿದ್ದಾರೆ. ಇನ್ನು ಇವರಿಗೆ ಇವೆಲ್ಲ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿ ಮಹೇಂದ್ರ ಸಿಂಗ್ ಧೋನಿ ಅವರಂತೆ. ಈ ಮೂಲಕ ಭಾರತ ಮತ್ತೆ ಪದ ಭೇಟಿಯನ್ನ ಮುಂದುವರಿಸುತ್ತಿದೆ. ಇನ್ನು ಯಾವ್ಯಾವ ಗೆಲ್ಲುತ್ತೆ, ಯಾವ್ಯಾವ ವಿಭಾಗದಲ್ಲಿ ಭಾರತ ಇನ್ನಷ್ಟು ಗೆಲ್ಲಲಿ ಅನ್ನೋದು ಇಡೀ ಭಾರತೀಯರ ಆಶಯವಾಗಿದೆ.